ಸೇರ್ಕೊಂಡಿದ್ದೀನಿ. ಹಳೆಯ ಕಾಲದ ಥೀಮ್ ಸ್ವಲ್ಪ ಹೆಲ್ಪ್ ಮಾಡ್ರಿ. ನೋಡ್ರಿ, ಒಂದು ಸ್ವಲ್ಪ ಹೆಲ್ಪ್ ಮಾಡ್ರಿ. ಹಳೆ ಕಾಲದ ಥೀಮು ನೋಡ್ರಿ ನನ್ನ ಡ್ಯಾನ್ಸು. ಜೋಗಿ ನಾನು ಬಳ್ಳಿಯ ಮುಂಚು, ಹಣ್ಣು ಕತ್ತಿಯ ಅಂಚು, ಬಾಯಿಗೆ ಬಿದ್ದಾಗ ನೀ ಅರಿವಿಗೆ ಸಂಚು. ನೆಟ್ವರ್ಕ್ ಇಲ್ಲ ಅಂತೀನಿ, ವರ್ಕ್ ಫ್ರಮ್ ಹೋಮ್ ಬೇರೆ ನಿಂದೊಂದು. ನನ್ನ ಡ್ಯಾನ್ಸ್ ನೋಡ್ರಿ, ಹತ್ರ ಬರ್ತಾ ಇದೆ ಡೇಟು. ಪ್ಲೀಸ್ ಹಾರುತ್ತ ದೂರ ದೂರ ಮೇಲಿರುವ ಭಾರ ಭಾರ, ನಾವಾಗುವ ಚಂದಿರ ತಾರ, ಕೈಗೂಡಲಿ ಸ್ವೈರವಿಹಾರ. ಸಿಕ್ತು ನೆಟ್ವರ್ಕ್ ಸಿಕ್ತು. ಹಾಗಿದ್ರು ವರ್ಕ್ ಫ್ರಮ್ ಹೋಮ್ ಅಂತ ಮನೇಲಿದ್ದೀನಿ. ಒಂದು ಸೆಲ್ಫಿ ತಗೊಂಡು ಅಪ್ಲೋಡ್ ಮಾಡ್ಬೇಡ ಸೋಷಿಯಲ್ ಮೀಡಿಯಾಗೆ. ರೀ, ನನ್ನ ಹಾಡ್ಗಾಗ್ಲಿ, ಡ್ಯಾನ್ಸ್ಗಾಗ್ಲಿ, ಅಭಿನಯಕ್ಕಾಗ್ಲಿ ಯಾವುದಕ್ಕಾದ್ರೂ ಕಾಂಪ್ಲಿಮೆಂಟ್ ಕೊಡ್ತೀರಾ? ಬರೀ ಆ ಸೆಲ್ ಫೋನ್ ಇಟ್ಕೊಂಡು ನಿಂತಿರ್ತೀರಲ್ಲ ನೀವು. ಅದು ಏನು ಅಂದ್ರೆ ಇದೇ ಇವಾಗ ಹೀಗೆ ನಡೆಯೋದು ನೋಡಿ. ಅವ್ರ ಕೈ ಸೆಲ್ ಫೋನ್ ಇಲ್ವಾ? ಇವ್ರು ಫೇಸ್ಬುಕ್ ಅಲ್ಲಿ ಲೈವ್ ಚಾಟ್ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ದೇಶದ ಪ್ರೆಸಿಡೆಂಟು ಟ್ವಿಟ್ಟರ್ ಅಲ್ಲೇ ಮುಳುಗಿರ್ತಾರೆ. ಹೌದಾ? ಇವತ್ತಿನ ಲೋಕನೇ ಹಾಗೆ. ರಾಮ, ಎಂಥ ಲೋಕವಯ್ಯ, ಹೊಸತನವ ಕೊಟ್ಟು ಸಂಬಂಧ ಸುಟ್ಟು, ಹೊಸತನವ ಕೊಟ್ಟು ಸಂಬಂಧ ಸುಟ್ಟು, ಮನೆ ಮನವ ಮುರಿವ ಇದು ಎಂಥ ಲೋಕವಯ್ಯ. ಏನಿದು ನಿನ್ ನಾಟಕ, ನೀನ್ ಡ್ಯಾನ್ಸ್ ನೋಡ್ಬೇಕಾ? ನಾನು ಇಲ್ಲ ರೀ, ಒಂದು ಹಾಸ್ಯಭರಿತ ಡ್ರಾಮಾ ತೋರ್ಸೋಣ ಅಂತ. ಈ ನಿಮ್ಮ ಹುಚ್ಚಿನ ಬಗ್ಗೆನೇ, ಈ ಸೋಷಿಯಲ್ ಮೀಡಿಯಾ ಹುಚ್ಚಿನ ಬಗ್ಗೆ. ನಂದ್ರ ಬಗ್ಗೆನ? ಈಗ ಹಾಗಿದ್ರು ನನ್ನೆಯಿಂದ ಬಹಳಷ್ಟು ಸಾಹಿತ್ಯ, ಭಕ್ತಿ, ಸಂಗೀತ ನೋಡಿದೀವಿ. ಒಂದು ಚೇಂಜ್ ಕೇಸಿಗೆ ಅಂತ ಒಂದು ಕಾಮಿಡಿ ತೋರ್ಸೋಣ. ಜನ ಒಂದೆರಡು ಸಲ ನಗ್ಲಿ. ಎರಡು ಸಲ? ಅದೇ ಅದೇ ಬಿದ್ದು ಬಿದ್ದು ನಗ್ಲಿ ಹಿಂದೆ. ಓಕೆ ಓಕೆ ಆಯ್ತಾ? ನಮ್ಮ ಕನೆಕ್ಟಿಕಟ್ ಫ್ರೆಂಡ್ಸು ಲೋಕಲ್ ಫ್ರೆಂಡ್ಸ್ ಜೊತೆ ಮಾಡ್ತಾ ಇರೋ ಒಂದು ನಾಟಕ. ಕನೆಕ್ಟಿಕಟ್ ಊರಿನವರು. ಈಗ ಅದನ್ನ ನಿನ್ ಶೈಲಿ ಅಂದ್ರೆ ಹಾಡಿನ ರೂಪದಲ್ಲೇ ಹೇಳಿದ್ರೆ ಹೇಗಿರುತ್ತೆ? ಹೇಳಿ, ನಮಗೂ ಪ್ರಾಕ್ಟೀಸ್ ಆಗುತ್ತೆ. ಕನೆಕ್ಟಿಕಟ್ ಒಂದೂರು, ಹೆಸರು ಸೌತ್ ವಿಂಡ್ಸರ್. ಕನೆಕ್ಟಿಕಟ್ ಒಂದೂರು, ಹೆಸರು ಸೌತ್ ವಿಂಡ್ಸರ್. ಅದು ಮೂರ್ಖರ ತವರೂರು. ಅಲ್ಲೇ ನಮ್ ಸ್ಟೋರಿ ಶುರು. ಮೂರ್ಖ 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 ಹೇಳಿಲ್ಲ ನಾ ಹೇಳಿದ್ದು ಮೂರ್ಖ ಅಂದ್ರೆ ಕ ಕ ಕ. ಕನೆಕ್ಟಿಕಟ್ ಕನ್ನಡ ಕಲಾವಿದರು ನಡೆಸ್ಕೊಡುವಂತಹ ಡ್ರಾಮಾ ಅಂದ್ರೆ. ಓಕೆ ಓಕೆ, ಟಾಪಿಕ್ ಹೇಳಿ. ಟಾಪಿಕ್ ಏನಂದ್ಯಾ? ನಂದೇನೆ, ವರ್ಕ್ ಫ್ರಮ್ ಹೋಮ್, ಸೋಷಿಯಲ್ ಮೀಡಿಯಾ ಹುಚ್ಚು. ಆಯ್ತಾ? ವರ್ಕ್ ಫ್ರಮ್ ಹೋಮ್, ಸೋಷಿಯಲ್ ಮೀಡಿಯಾ ಹುಚ್ಚು. ಸೊ ನೋಡೋಣ ಬನ್ನಿ. ವರ್ಕ್ ಫ್ರಮ್ ಮನೆಯು, ಡಬ್ಲ್ಯೂ. ವಾಟ್ಸ್ಆಪ್, ಟಿ ಅಂದ್ರೆ ಟ್ವಿಟರ್, ಎಫ್ ಫೇಸ್ಬುಕ್, ಪ್ರಪಂಚವು. ಈಗ ಗೊತ್ತಾಗ್ತಲ್ಲ ನಮ್ಮ ಎಲ್ಲ ಸೋಷಿಯಲ್ ಮೀಡಿಯಾದ ಬಗ್ಗೆ ಹೇಗೆ ಅವರು ಒಂದು ಉಲ್ಲೇಖ ಮಾಡ್ತಾರೆ ಅಂತ ನೋಡೋಣ. ಹೌದು, ಹಾಗಿದ್ರು ನೆಟ್ವರ್ಕ್ ಸಿಕ್ಕಿದೆ. ಒಂದು ಸೆಲ್ಫಿ ತಗೊಂಡ್ಬಿಟ್ರೆ. ನೀವು ಹಾಡು ಕೇಳಿಲ್ವಲ್ಲ? ಸರಿ, ಹಾಡು. ಅತಿ ಮಧುರ ಅನುರಾಗ, ಜೀವನ ಸಂಚಾರಾಗ. ಸಾಕು ಸಾಕು, ರೆಡಿ ರೆಡಿ. ಟೈಮ್ ಆಯ್ತು. ಲೇಟ್ ಆಗ್ಬಿಡ್ತು ಇವತ್ತು ಕಾನ್ಫರೆನ್ಸ್ ಕಾಲ್ಗೆ ಲೇಟ್ ಆಗ್ಬಿಡ್ತು. Hello guys, I have joined the conference call, but for a minute I will be on mute. Okay? What? Okay. Thank you. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ $40. ಶಾಪಿಂಗ್ ಅವಳು ಹೋಗಿ ಆದೆ ನಾನು ಪಾಪರ್. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ಕೊಡುವಳು ನನಗೆ ಕಾಟ. ಹೆಂಡತಿ ಹೊರಗಡೆ ಹೋದರೂ ಕೂಡ ತಪ್ಪದು ಕಲಾಟ. ಕೈ ಹಿಡಿದವಳು ಕೆಲವೊಮ್ಮೆ ಕೈಲು ಮಾಡುವಳು. ಕೈ ಹಿಡಿದವಳು ಕೈ ಮಾಡುವಳು, ಮಾಡಿಗಾಡಿ ಏನು ಚಂದ. ಅದನ್ನು ತಿಂದ ನನ್ನ ಗತಿಯು ಗೋವಿಂದ ಗೋವಿಂದ ಗೋವಿಂದ. ಹೆಂಡತಿ ಒಬ್ಬಳು ಹೇಳ್ತಿದ್ದೆ, ನನಗೆ ಇಷ್ಟೊಂದು ಪ್ರಾಬ್ಲಮ್ ಆಗೈತಿ. ಇನ್ನು 2-3 ಹೇಳ್ತಾರೆ ಇರ್ತಾರದು, ಅವ್ರು ನನ್ನ ಗತಿ ಹೇಳ್ತೀನಿ. ಅಲ್ಲ ನಮ್ದೇನು ವರ್ಕ್ ಫ್ರಮ್ ಹೋಮು ಅಥವಾ ವರ್ಕಿಂಗ್ ಫಾರ್ ಹೋಮ್ ಅಂತ ಗೊತ್ತಾಗ್ತಾ ಇಲ್ಲಲ್ಲ. ಈ ಕಡೆ ಆಫೀಸ್ ಕೆಲಸ,
ಕಾನ್ಫರೆನ್ಸ್ ಕಾಲ್ಸ್ ಅಟೆಂಡ್ ಮಾಡಬೇಕು, ಅರ್ಜೆಂಟ್ ಡೆಲಿವರೀಸ್ ಮಾಡಬೇಕು, ಈ ಕಡೆ ಮನೆ ಕೆಲಸ, ಪಾತ್ರೆ ತೊಳಿಬೇಕು, ಅಡುಗೆ ಮಾಡಬೇಕು, ಕಸ ಗುಡಿಸ್ಬೇಕು. ಆಳದ್ದು ಈ ಆಫೀಸ್ ಲ್ಯಾಪ್ಟಾಪ್ ಬೇರೆ. 2 ನಿಮಿಷ ಐಡಲ್ ಇದ್ರೆ ಸಾಕ್ರಿ, ಸಾಕಾಗ್ಬಿಟ್ಟು ನನ್ನ ಹೆಂಡತಿ ನನ್ನ ತಲೆ ಮೇಲೆ ಕೈ ಆಡಿಸ್ತಾಳಲ್ಲ, ಹಂಗೆ ಇದ್ರೆ ಟಚ್ ಮಾಡಿದ ಮೇಲೆ ಕೈ ಆಡಿಸ್ತಾ ಇರ್ಬೇಕು. ಏನಪ್ಪ ಮಾಡೋದು ಈ ಲಾಕಿಂಗ್ ಪ್ರಾಬ್ಲಮ್ಗೆ? ಸಾಕಾಗೋದು. ಏನ್ರಿ ಒಳ್ಳೆ ಗೂಳಿ ನುಗ್ತಾರ ನಮ್ಮನೆಗೆ ಬರ್ತಾ ಇದೀರಿ ಪಾಟೀಲ್ರ? ಏನ್ ಪ್ರಲಾಪಾರ ನೀವು ಎಲ್ಲ ನೀವುಗಳಿಗೆಲ್ಲ ಕೆಲಸ ಇದೆ. ಅದು ನಿಮ್ ಲ್ಯಾಪ್ಟಾಪ್ ಪ್ರಾಬ್ಲಮ್ ಆಯ್ತಲ್ರಿ, ನನ್ನ ಕಡೆ ಒಳ್ಳೆ ಸೊಲ್ಯೂಷನ್ ಇದೆ. ಹೌದಾ? ಏನ್ರಪ್ಪ ಇದು ಏನ್ರಿ ಇದು? ಪ್ರೆಷರ್ ಕುಕ್ಕರ್ ವಿಷಯ ಅಲ್ವಾ? ಪ್ರೆಷರ್ ಕುಕ್ಕರು. ಇವಾಗ ನೀವು ಲ್ಯಾಪ್ಟಾಪ್ ಓಪನ್ ಮಾಡಿ, ಸರಿ ಅಲ್ಲಿ ನೋಟ್ ಪ್ಯಾಡ್ ಆ್ಯಪ್ ಓಪನ್ ಮಾಡಿ. ಮಾಡಿದೆ. ಅಲ್ಲಿ ಎಂಟರ್ ಬಟನ್ ಕಾಣತ್ತಲ್ರಿ, ಅಲ್ಲಿ ಎಂಟರ್ ಬಟನ್ ಕಾಣತ್ತಲ್ರಿ, ಅದ್ರ ಮೇಲೆ ಈ ಬಿಸಿಲು ಇಟ್ಬಿಡಿ. ಇವಾಗ ನೋಡೋಣ ಅದು ಹೆಂಗೆ ಲ್ಯಾಪ್ಟಾಪ್ ಲಾಕ್ ಆಗುತ್ತೆ. ಎಂತ ಸಿಂಪಲ್ ಸೊಲ್ಯೂಷನ್ ರೀ, ಎಂತ ಸಿಂಪಲ್ ಸೊಲ್ಯೂಷನ್. ಥ್ಯಾಂಕ್ ರೀ ವೆರಿ ಮಚ್, ಥ್ಯಾಂಕ್ ಯು. ಯಶವಂತರ ಥ್ಯಾಂಕ್ಸ್. ಆಮೇಲೆ ಹೇಳುವಂತಂದ್ರಿ, ನಾನು ಮನ್ಯಾಗ ವರ್ಕ್ ಮಾಡಾಕ್ತಿದ್ದೆ. ಮನ್ಯಾಗ ಮಾಡಾಕತ್ತಂದ ತಕ್ಷಣ ನಮ್ಮ ಮಗಳು ಮತ್ತು ಅವ್ರ ಮಕ್ಕಳು ಫ್ರೆಂಡ್ಸ್ಗೆಲ್ಲ ನಾನು ಬೇಬಿ ಸಿಟ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಶಾಪಿಂಗ್ ಹೋಗ್ಬೇಕು ಅನ್ಕೋತಾ ಇದ್ದೆ, ಸ್ವಲ್ಪ ಅವ್ರು ನೋಡ್ಕೊಂಡ್ಬಿಡ್ತಾರೆ. ಏನಪ್ಪ ಊದೋದ್ ಕೊಟ್ಟು ಒದ್ರ ತಾಂಡಂಗ ಆತಲ್ಲ. ಏ ಮಕ್ಕಳ ಬರ್ರಿ ಬರ್ರಿ, ಅಂಕಲ್ ನೋಡ್ಕೊಂತಾರ, ಬರ್ರಿ 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 ಕಮ್ಮಿ ಕಮ್ಮಿ ಕಮ್ಮಿ. ಅಲ್ಲಿ ಅಕ್ಕನ ಹತ್ರ ಹೋಗ್ಬೇಕು. ಯು ಹ್ಯಾವ್ ಟು ಲಿಸನ್ ಟು ಅಂಕಲ್, ಓಕೆ? ಡೋಂಟ್ ಎನಿಥಿಂಗ್. ಮತ್ತೆ ಅದು ಲ್ಯಾಪ್ಟಾಪ್ ಗಿನ್ನಡೆ ಕೊಟ್ಟವ್ರಪ್ಪ. ಅಲ್ರಿ ನಿಮಗೆ ಬಿಸಿಲು ಕೊಟ್ರೆ ನಾನೇನು ಮಾಡ್ರಿ? ಶಾಪಿಂಗ್ ಬೇರೆ ಹೊಂಟಿದ್ದೀನಿ. ಬರ್ತೀನಿ. ಯಶವಂತ ಅವರೇ, ಸ್ವಲ್ಪ ನಿಮ್ದು ವೈಫ್ ಪಾಸ್ವರ್ಡ್ ಕೊಡ್ತೀರಾ? ವೈಫಾ? ಓ ವೈಫ್ ಅಲ್ರಿ, ವೈಫೈ. ನಾನು 4-5 ವರ್ಷದಿಂದ ನಾನು ನಿಮ್ದು ವೈಫೈನ ಯೂಸ್ ಮಾಡ್ತಾ ಇದ್ದೇನೆ ರೀ. ಅದು ಮೋಸ್ಟ್ಲಿ ನೀವು ಲ್ಯಾಪ್ಟಾಪ್ ಗದ್ದಲ್ದಾಗ ಪಾಸ್ವರ್ಡ್ ಚೇಂಜಿಂಗ್ ಅದಾಗತ್ತೆ. ಕೊಡ್ತೀರಲ್ಲ? ಸ್ಪೀಡ್ ಅದಕ್ಕೆ ಕಡಿಮೆ ಆಗೈತೆ. ಏನೋ ಹೆಲ್ಪ್ ಬೇಡ ಅಂತಂದು ಕೊಡೋಣ ಹೋಗಿ. ಆಯ್ತು, ನಾನು ಬಂದಾಗ ಹುಡುಗರು ಕರ್ಕೊಂಡು ಹೋದಾಗ ಮತ್ತೊಂದ್ಸಲ ನಾನು ಮಾಡ್ತೇನೆ. ಆಯ್ತು. ಹಾಂ ಬರ್ತೀನಿ, ಬರ್ತೀನಿ. ಪ್ರೆಷರ್ ಕುಕ್ಕರ್ ವಿಷಯ ಎಲ್ಲಿಟ್ಲಪ್ಪ? ಬರ್ರಿ ಒಂದು ಫೋನನ್ನು ಮಾಡೋಣ. ಲೇ ಆಫೀಸ್ ಕಾಲು ಹೋಲ್ಡ್ ಮಾಡಿಬಿಟ್ಟು ಕಾಲ್ ಮಾಡ್ತಾ ಇದ್ದೀನಿ, ಶಾಪಿಂಗ್ ಇನ್ನು ಮುಗಿದಿಲ್ಲೇನೆ ಅಂದಂಗೆ ಪ್ರೆಷರ್ ಕುಕ್ಕರ್ ವಿಷಲ್ ಎಲ್ಲಿಟ್ಟಿಯಾ? ಪ್ರೆಷರ್ ಕುಕ್ಕರ್ ವಿಷಲ್ ಯಾಕ್ರಿ ಬೇಕು ನಿಮ್ಗೀಗ? ಅದ ಆಫೀಸ್ ಲ್ಯಾಪ್ಟಾಪ್ ಎಂಟರ್ ಕೀ ಮೇಲೆ ಇಡಕ್ಬೇಕು. ಇಟ್ರೆ ಏನಾಗುತ್ತೆ? ಇಟ್ರೆ ಆಫೀಸ್ ಲ್ಯಾಪ್ಟಾಪ್ ಲಾಕ್ ಆಗಲ್ಲಂತ ಕಡೆ. ಲಾಕ್ ಆಗೈತಂದ್ರೆ ಆಫೀಸ್ನವರು ಆನ್ಲೈನ್ ಇಲ್ಲ ಅಂತ ಕೊಡ್ಕೊಳ್ತಾರೆ. ಅದಕ್ಕೆ ಏ ಅಲ್ಲೇ ಇಲ್ಲೇ ಇರ್ಬೇಕು ನೋಡ್ರಿ. ನಾನು ಡ್ರೈವ್ ಮಾಡ್ತಾ ಇದ್ದೀನಿ, ಇನ್ನೇನು ಬಂದ್ಬಿಟ್ಟೆ ತಾಳ್ರಿ. ಏನ್ ಮಾಡ್ತಾ ಇದ್ದೀವಿ? ಶಾಪಿಂಗ್ ಇನ್ನು ಮುಗಿದಿಲ್ವಾ? ಹಂಗಲ್ಲ ರೀ, ಅದೇ ಅಲ್ಲಿ ಕೆ ಜ್ಯುವೆಲರ್ಸ್ ಇದೆಯಲ್ಲ, ಅದೇ ಎವರಿ ಲಾಸ್ಟ್ ಕಿಸ್ ಬಿಗಿನ್ಸ್ ವಿತ್ ಕೆ ಅಂತ ಬರುತ್ತಲ್ಲ ಅಡ್ವರ್ಟೈಸ್ ಅದ? ಹಾಗಲ್ಲ ರೀ, ಎವ್ರಿ ಕಿಸ್ ಬಿಗಿನ್ಸ್ ವಿತ್ ಕೆ ಅಂತ. ಎವರಿ ಕಿಸ್ ಬಿಗಿನ್ಸ್ ವಿತ್ ಕೆ ಹಾಕೊಳ್ಳೋರಿಗೆ ಕೊಡ್ಸೋರಿಗೆ ಅದೊಂಥರ ಲಾಸ್ಟ್ ಕಿಸ್ ಇದ್ದಂಗೆ. ಹಿಂಗೆ ಹೇಳು. ಅಲ್ಲಿ ಒಂದು ನೆಕ್ಲೆಸ್ ತಗೊಂಡೆ ರೀ, $10,000 ಬಿತ್ತು. ಅದ್ರ ಜೊತೆಗೆ ನಿಮಗೊಂದು ಐಟಮ್ ಫ್ರೀ ರೀ. ಏನಪ್ಪ ಅದು? ಟೈ. ಯಾಕಂತೆ? ಹಾಕೊಳಕ್ಕೆ, ಇನ್ಯಾಕೆ? ಸ್ಟ್ರಾಂಗ್ ಇದೆ ಅಂತೇನೆ. ಸ್ಟ್ರಾಂಗ್ ಯಾಕೆ ಬೇಕ್ರಿ? ಅದ್ರಲ್ಲಿ ತೂಕ ಮಾಡ್ತೀರಾ? ನೋಡಕ್ ಚೆನ್ನಾಗಿದೆಯಪ್ಪ ಅಷ್ಟೇ. ಹೌದಾ? ಯಾವುದಕ್ಕೂ ಉದ್ದ ಕಡಿಮೆ ಆಗುತ್ತೇನಾ? ಮತ್ತೊಂದು ನೆಕ್ಲೆಸ್ ಜೊತೆಗೆ ಇನ್ನೊಂದು ಫ್ರೀ ಟೈ ಸಿಗ್ತಿತ್ತೇನ ನೋಡ್ಬೇಕು. ರೀ ಸುಮ್ನೆ ರೀ, ಯಾಕೆ ತಮಾಷೆ ಮಾಡ್ತೀರಾ? ಇನ್ನೊಂದ್ಸಲ ಆಸೆ ಉಟ್ಬೇಡಿ, ನೆಕ್ಸ್ಟ್ ಮಂತ್ ನೋಡೋಣ. ನಾನು ಡ್ರೈವ್ ಮಾಡ್ತಾ ಇದ್ದೀನಿ, ಡಿಸ್ಟರ್ಬ್ ಮಾಡಬೇಡಿ. ಇನ್ನೇನು ಬಂದ್ಬಿಟ್ಟೆ. ಹೌದಾ? ಹುಷಾರಾಗಿ ಡ್ರೈವ್ ಮಾಡಿ. ಕಾರ್ ತುಂಬಾ ಕನ್ನಡಿ ಇರುತ್ತೆ. ಈಗ ತಾನೇ ನೆಕ್ಲೆಸ್ ತಗೊಂಡಿದೀಯಾ, ಅಲ್ಲೇ ಡ್ರೈವ್ ಮಾಡಬೇಡಮ್ಮ, ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು. ಗೊತ್ತು, ಸುಮ್ಮನೆ ಇರಿ ನೀವು. ಅಯ್ಯೋ, ನನಗೆ ಈಗ ಈ ತಿಂಗಳಲ್ಲಾದ್ರೂ ಮುಂದಿನ ತಿಂಗಳು ಗೊತ್ತಾಗ್ತಾನಪ್ಪ. ಅಯ್ಯೋ ಆಫೀಸ್ ಕಾಲು ಮತ್ತೆ ಹೋಗ್ಬಿಟ್ಟು. ಸಾರಿ ಗೈಸ್, ಐ ವಾಸ್ ಆನ್ ಮ್ಯೂಟ್. ಕುಡ್ ಯು ಪ್ಲೀಸ್ ರಿಪೀಟ್ ವಾಟ್ ಯು ಜಸ್ಟ್ ಸೆಡ್? Mr. Gaddi, you said you were working on an urgent delivery, but looks like you were doing something else, huh? ಇವ್ನು ಹೆಂಗಪ್ಪ ಗೊತ್ತಾಯ್ತು? ಹೇಗೆ ಅಂದರೆ ನಾನು ಕನ್ನಡದವನೇ. ನಿಮ್ಮ ಫೋನ್ ಮ್ಯೂಟ್ ಬಟನ್ ಸರಿಗಿದೆಯೋ ಅಲ್ವಾ ನೋಡ್ಕೊಳ್ಳಿ. ಏನ್ರಿ
ಇದೇನಾ ನಿಮ್ದು ವರ್ಕ್ ಫ್ರಮ್ ಹೋಮ್ ರೀತಿ? ಐ ನೀಡ್ ದ ಡೆಲಿವರಿ ಟುಮಾರೋ. ಓಕೆ ಸರ್ ಕೆಲಸನೇ ಶುರು ಮಾಡಿಲ್ಲ, ನಾಳೆ ಡೆಲಿವರಿ ಹೆಂಗ್ರಿ ಮಾಡೋದು? ನೀವು ನೋಡಿದ್ರೆ ವರ್ಕ್ ಫ್ರಮ್ ಹೋಮ್ ಅನ್ಸುತ್ತೆ. ಒಂದು 2 ವೀಕ್ ಪೋಸ್ಟ್ಪೋನ್ ಮಾಡ್ಕೊಂಡ್ರಲ್ಲ ರೀ. ಎಲ್ರು ಮನೆ ದೋಸೆನೂ ತೂತೆ. ನೀವು ಕೇಳಲೂಬಾರ್ದು, ನಾನು ಹೇಳಲೂಬಾರ್ದು. ಒಟ್ಟಿನಲ್ಲಿ ಐ ನೀಡ್ ದ ಡೆಲಿವರಿ ಟುಮಾರೋ. ಬಾಯ್. ಬಂದೇ ಇರೇ, ಬಂದ್ಬಿಟ್ಟು ಪಾತ್ರೆ ತೊಳ್ಕೊಡ್ತೀನಿ. ನಮ್ಗೆ ಗಿರಾಕಿ ಕೆಲ್ಸ ಶುರು ಮಾಡಿಲ್ಲ, ನಾಳೆ ಡೆಲಿವರಿ ಹೆಂಗಪ್ಪ? ಅಯ್ಯೋ, ನಮ್ಮ ಮನೆ ಹೆಸರು ಶಾಂತಿವಿಲ್ಲ ರೀ. ಶಾಂತಿವಿಲ್ಲ ಅಲ್ಲ ಕಣ್ರಿ, ಶಾಂತಿವಿಲ್ಲ. ಅದೇ ಹೋಮ ಪೀಸು, ಈಗ ಹೋಮ ಪಿಸಾಚೀಸು. ಯಾರು ಅದು ಪಿಶಾಚಿಸು? ನಿಮ್ಮ ಅಮ್ಮನ ಹತ್ರ ಮಾತಾಡ್ತಿದ್ರೇನು? ಏನ್ರಿ ಇದು? ಇನ್ನು ಪಾತ್ರನೇ ತೊಟ್ಟಿಲ್ಲ. ನಿಮಗೇನಾದ್ರೂ ಕೆಲಸ ಹೇಳೋಗ್ಬಿಟ್ರೆ ಅದು ಆಗೋದೇ ಇಲ್ಲ. ಯಾವಾಗ ನೋಡಿದ್ರು ವಾಟ್ಸಪ್, ಫೇಸ್ಬುಕ್ ಅಂತ ನೋಡ್ತಾ ಕುತ್ಕೊಂಡ್ಬಿಡ್ತೀರ. ಬಂದ್ಬಿಟ್ಟ ಒಳ್ಳೆ ಆನೆ ಬಂದಾಗ ಬಂದು. ಚೇಚ, ನೀನು ಬಂದದ್ದು ನನಗೆ ಒಂದು ಆನೆ ಬಲ ಬಂತು ಅಂದೆ. ಇದು ಡಬ್ಬಿ ಮುಚ್ಚಳ ಐತಲ್ಲ, ಬಹಳ ಗಟ್ಟಿ ಐತಲೆ, ಸ್ವಲ್ಪ ತಕ್ಕೊಡು. ಲೇ, ನನಗೆ ಮನೆ ಕೆಲಸ ಕಟ್ಬಿಟ್ಟು ನೀನು ಶಾಪಿಂಗ್ ಅಂತ ಹೋಗ್ತೀಯ, ಜೊತೆಗೆ ಇವ್ರಿಗಿಂದ ಬೇರೆ ಕರ್ಕೊಂಡು ಹೋಗ್ತಾ ಇದೀಯ ಈಗಲಿಂದಲೇ ಟ್ರೈನಿಂಗ್ ಕೊಡಕ್ಕೆ. ನಾಳೆ ನಮಗೆ ಅಳಿಯ ಅಂತ ಆಗ್ಬಾರ ಗತಿ ದೇವ್ರಿಗೆ ಪ್ರೀತಿ. ನಂದು ವರ್ಕ್ ಫ್ರಮ್ ಹೋಮ್ ಅಂದ್ರೆ ಆಫೀಸ್ ಕೆಲಸ ಬಹಳ ಇರುತ್ತೆ ಕಡೆ. ಕಂಡಿದ್ದೀನಿ, ಕೂತ್ಕೊಳ್ರಿ. ನಿಮ್ದು ವರ್ಕ್ ಫ್ರಮ್ ಹೋಮ್ ಅಲ್ಲ. ನಿಮ್ಮ ಫ್ರೆಂಡ್ ವಿವೇಕ್ ಕಡಿಮೆ ಇದ್ದಾರಲ್ಲ, ಅವರು ವರ್ಕ್ ಫ್ರಮ್ ಹೋಮೇ. ಅವರು ಅವ್ರ ಕಿಚನ್ ಟಾಪ್ ನಾವು ಫುಲ್ ಗ್ರಾನೈಟ್ ಆಗಿ ಚೇಂಜ್ ಮಾಡಿದಾರ್ರಿ. ಅದು ಒಬ್ರೇನೆ. ಅದು ಹೋಗ್ಲಿ, ಆಚೆ ಮನೆ ಹ್ಯಾರಿ ಅವರು ಬೇಸ್ಮೆಂಟ್ ಫಿನಿಶ್ ಮಾಡಿದಾರ್ರಿ. ಅವರು ವರ್ಕ್ ಫ್ರಮ್ ಹೋಮೇ. ನಾನು ನಿಮ್ ಧರ್ಮಪತ್ನಿ. ಇಷ್ಟು ದಿನ ಧರ್ಮ ಕೆಲಸ ಮಾಡ್ಲಿಲ್ವಾ? ಮಾಡಿ ಈಗ. ನೀನು ನನಗೆ ಬರೀ ಧರ್ಮಪತ್ನಿ ಅಲ್ಲ ಕಡೆ, ಯಮಧರ್ಮಪತ್ನಿ. ಹೆಂಡತಿಯ ನೀನು ನನಗೆ ಪ್ರಾಣ ಹಿಂಡತಿ. ಬೇಸ್ಮೆಂಟ್ ಪ್ರಾಜೆಕ್ಟ್ ಮೇಲೆ ಇಟ್ಕೊಂಡಿಯಾ? ಆ ಪಕ್ಕದ ಮನೆ ಯಾರು ಇದ್ದಾನಲ್ಲ, ಅವನು ವರ್ಕ್ ಫ್ರಮ್ ಹೋಮ್ ಅಲ್ಲ ಕಡೆ, ಅವನು ಫೆಡರಲ್ ಗವರ್ಮೆಂಟ್ ಎಂಪ್ಲಾಯಿ. ಅಂದ್ರೆ ನ್ಯೂಸ್ ನೋಡಿಲ್ವಾ? ಫಾರ್ ಸೋ ಮೆನಿ ರೀಸನ್ಸ್ ಥೌಸಂಡ್ಸ್ ಆಫ್ ಫೆಡರಲ್ ಎಂಪ್ಲಾಯೀಸ್ ಆರ್ ಆಲ್ ಪೇಡ್ ವೆಕೇಶನ್ ತರ ಇದ್ದಾರಂತೆ. ಟ್ಯಾಕ್ಸ್ ಪೇಯರ್ಸ್ ಮನಿ. ನಾನು ಅವನಾಗಿದ್ದಿದ್ರೆ ಬರೀ ಬೇಸ್ಮೆಂಟ್ ಏನಮ್ಮ ಮನೇನೆ ಕಟ್ಬಿಡ್ತಿದ್ದೆ, ತಿಳ್ಕೊ. ರೀ, ಅದೆಲ್ಲ ಯಾರಿಗೆ ಗೊತ್ತ್ರಿ? ಬೇಸ್ಮೆಂಟ್ ಅಂತೂ ಫಿನಿಶ್ ಮಾಡಿದಾನ, ಅದೇ ಅಷ್ಟೇ ಅಪ್ಪ. ಅಲ್ಲ ನೋಡಿ, ಈ ಡಬ್ಬಿ ಮುಚ್ಚಳನೇ ತೆಗಿಯಕ್ ಬರಲ್ಲ. ಇನ್ನೇನ್ ಬೇಸ್ಮೆಂಟ್ ಫಿನಿಶ್ ಮಾಡ್ತಿರೋ ಏನೋ ನೀವು. ಬೇಸ್ಮೆಂಟ್ ಫಿನಿಶ್ ಬೇರೆ ಇಟ್ಕೊಳ್ಳಿ. ಅಯ್ಯೋ, ಇದೇನ್ರಿ ನಿಮ್ಮ ಅವತಾರ? ಮೇಲ್ ಸೂಟು, ಕೆಳಗಡೆ ಹಾಫ್ ಪ್ಯಾಂಟು. ಅದ ಬೆಳಿಗ್ಗೆ ಕಸ್ಟಮರ್ ಜೊತೆಗೆ ವೆಬ್ ಕಾನ್ಫರೆನ್ಸ್ ಇತ್ತು, ಅದಕ್ಕೆ ಬೆಳಿಗ್ಗೆ ಎದ್ದು ಅಲ್ಲುಚ್ಚಿ ಶೇವ್ ಮಾಡಿ ಕ್ರಾಪ್ ತೆಗೆದು ಸೂಟ್ ಹಾಕೊಂಡಿದ್ದೆ. ಮತ್ತೆ ಕೆಳಗೆ ಕೆಳಗೆ ಯಾರು ನೋಡ್ತಾರೆ? ವೆಬ್ ಕ್ಯಾಮ್ರಾನ ಬರೀ ಇಲ್ಲೇವರೆಗೆ. ನಿಮ್ಮನ್ನ ನೋಡಿದ್ರೆ ಒಳ್ಳೆ ನಾಯಿ ಪಡಿಯೋ ಕೋಲ್ ತರ ಕಾಣ್ತಾ ಇದ್ದೀರಾ ನೋಡಿ. ನಿಮ್ದು ಲಾಸ್ಟ್ ನೇಮ್ ಇದೆಯಲ್ಲ, ಯಶವಂತ್ ಗಡ್ಡಿ ಅಂತ. ಯಾರಾದ್ರೂ ನೋಡಿದ್ರೆ ಅದನ್ನ ಯಶವಂತ್ ಗಡ್ಡಿ ಅನ್ಕೋಬಹುದು. ಆ ತರ ಇದ್ದೀರಾ. ಯಾಕೆ ಮರ್ತೋಯ್ತೇನು? ಮದುವಾಗಿ ವಸ್ತ್ರಾಗ ನಾನು ಅಮೆರಿಕದ ಉಳ್ಳಾಗಡ್ಡಿ ತರ ಗುಂಡ್ಗಿದ್ದೆ, ನೀನು ಸಣಕಲ್ ಕಡ್ಡಿ ತರ ಇದ್ದೆ. ಈಗ ನೋಡಿ ಎಲ್ಲ ಉಲ್ಟಾ ಪಲ್ಟಾ. ಅದಕ್ಕೆ ಅನ್ನೋದು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸು ಅಂತ. ಒಂದ್ ಕಡೆ ಇಳಿತಾ ಇದ್ರೆ ಇನ್ನೊಂದ್ ಕಡೆ ಹೇಳ್ತಾ ಇರುತ್ತೆ. ಈ ಗಂಡಸರು ಸೈನ್ಸ್ ಲಾಗುಂಡಲ್ಲ ಮನೇಲೆ ಅಪ್ಲೈ ಮಾಡೋದು ನೋಡಿ. ನೀವೇನು ಕಡ್ಡಿ ತರ ಇದ್ರು ಕಡಿಮೆ ಇದ್ದೀರಾ? ಊದಿನ ಕಡ್ಡಿ ತರ ಊರಿಗೆ ಬೆಂಕಿ ಹಚ್ಚೋ ತರ ಇದ್ದೀರಾ. ಬಂತು ಬಂತು, 1 ಲೈಕ್ ಬಂತು, 5 ಲೈಕ್ ಆದ್ರು. ಏನ್ರಿ ಅದು? ಅದಾ ಆಚೆ ಮೊನ್ನೆ ಫೇಸ್ಬುಕ್ಕಿಗೆ ಒಂದು ಕವನ ಬರ್ದು ಹಾಕಿದ್ದಲ್ಲ, ಯಾರ ಲೈಕ್ ಮಾಡಿದಾರೆ ಕಡೆ 5 ಲೈಕ್ ಆದ್ರು. ಅಲ್ರಿ, 5 ಲೈಕಿಗೆ ಒಳ್ಳೆ ಪ್ರಪಂಚ ಗೆದ್ದಿರೋ ತರ ಆಡ್ತಿರಲ್ರಿ. ನಿಮ್ ಫ್ರೆಂಡ್ ನೀಲ್ ಕಪೂರ್ ಇದಾರಲ್ಲ, ಅವರು ಏನಾದ್ರು ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡಿದ್ರೆ ಥೌಸಂಡ್ಸ್ ಲೈಕ್ ರೀ. ಒಂದೊಂದ್ಸಲ ಅವ್ರು ಇನ್ನೂ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆನೆ 100 ಲೈಕ್ ಬಂದಿರುತ್ತೆ. ನೀವು ಒಂದು 5 ಲೈಕಿಗೆ ಒಳ್ಳೆ ಹೀಗಾಡ್ತಿರಲ್ಲ. ಅಲ್ಲ, ನಿಮಗೆ ಫೇಸ್ಬುಕ್ ನಲ್ಲಿ ಎಷ್ಟು ಜನ ಫ್ರೆಂಡ್ಸ್ ಇದಾರೆ ಹೇಳ್ರಿ? 3.25 ಸಾವಿರ.
ಎಷ್ಟು ಚೆನ್ನಾಗಿ ನಂಬರ್ ನೆನ್ಪಿಟ್ಕೊಂಡಿದ್ದೀರಲ್ಲ, ಅಷ್ಟೊಂದು ಜನರಲ್ಲಿ 1% ಜನನಾದ್ರೂ ನೀವು ಕಣ್ಣಾರೆ ಕಂಡಿದ್ದೀರೇನ್ರಿ? ಯಾರಾದ್ರೂ ಕನ್ನಡದವರು ಫೇಸ್ಬುಕ್ ಅಕೌಂಟ್ ಓಪನ್ ಮಾಡಿದ್ದಾರೆ ಅನ್ನೋದೇ ಕಡ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ಬಿಡ್ತಿದ್ರು. ಯಾಕ್ರಿ ಈ ತರ ಎಲ್ಲರಿಗೂ ಕಳಿಸ್ತೀರಾ ಅಂದ್ರೆ, ಅವರೇ ಕಳ್ಸಿದಾರೆ ಕಣೇ ಅಂತ ಬೇರೆ ಹೇಳ್ತೀರಾ. ಅವನ ಬೇರೆ ಬರೀತಾರಂತೀವಿ ಅವನ. ಅಲ್ಲೇ ಕಡೆ ಇರೋದು ಸೀಕ್ರೆಟ್. ಆ ನೀಲ್ ಗಬ್ಬರು ಹೇಳಿ ಕೇಳಿ ಸಾಫ್ಟ್ವೇರ್ ಇಂಜಿನಿಯರ್ ಏನೋ ಪ್ರೋಗ್ರಾಮ್ ಬರ್ತಾರಂತೆ. ಅದು ಯಾರನ್ನ 1 ಲೈಕ್ ಮಾಡಿದ್ರೆ ಅದನ್ನ 100 ಲೈಕ್ ಆಗಿ ಕನ್ವರ್ಟ್ ಮಾಡುತ್ತಂತೆ. ಆ ಜರ್ಸಿ ಆಕಳಗಳು ಬಕೆಟ್ ಗಟ್ಟಲೆ ಹಾಲು ಕೊಡ್ತಾವಲ್ಲ ಹಾಗೆ. ನಮ್ದು ಹಂಗಲ್ಲಮ್ಮ. ಕವಿವಾಣಿ ಅಂದ್ರೆ ಏನ್ ಅನ್ಕೊಂಡಿಯ? ಕಾಮಧೇನು ಹಸು ಇದ್ದಾಗ ತಿಳ್ಕೊ. ಕಾಮಧೇನು ಹಾಲಂತೂ ಕೊಡ್ಲಿಲ್ಲ, ಗೊಬ್ಬರ ಮಾತ್ರ ಧಾರಾಳ ಕೊಡುತ್ತೆ. ಹಾಲು ಗೊಬ್ಬರ ಕೊಡುತ್ತಲ್ಲ, ಕೇಳಿಲ್ವ ನಾನುಡಿ? ಇಟ್ಟರೆ ಸಗಣಿ ಅದೇ, ತಟ್ಟದರೆ ಕಿಲುವ ಅದೇ, ನೀನಾರಿಗೆ ಆದೇವ ಎಲೆ ಮಾನವ ಅಂತ. ಜಟ್ಟಿ ಮಣ್ಣಿಗೆ ಬಿದ್ದು ಮೀಸೆ ಮಣ್ಣಾಗ್ಲಿಲ್ಲ ಎಂಬ ಜನ ನೋಡಿ ನೀವು. ಅಂದಾಗೆ ಯಾವ ತರ ಕವನ ಪಡೆದ್ರಿ 5 ಲೈಕ್ ಬರೋ ತರ? ಹಂಗ್ ಕೇಳು. ಹಸುವು ಹಾರುತ್ತಿದೆ ನೋಡಿದಿರಾ, ಹಸುವು ಹಾರುತ್ತಿದೆ. ಆ ಧಾರಾವಾಹಿ ಕವನ ಅಲ್ಲೇನ್ರಿ? ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಎಂತ ಒಳ್ಳೆ ಕವನನ್ನ. ಹಕ್ಕಿ ಬಂದು ಹಸು ಹಾರುತ್ತೆ ಅಂತ ಹೇಳ್ತೀರಲ್ರಿ, ಹಸು ಎಲ್ಲಾದ್ರೂ ಹಾರುತ್ತಾ? ಒಳ್ಳೆ 9 ತಿಂಗಳಿಗೆ ಹುಟ್ಟ ತರ ಮಾತಾಡ್ಬೇಡ. ಎಲ್ಲರೂ 9 ತಿಂಗಳಿಗೆ ಹುಟ್ಟೋದು. ಅಷ್ಟು ಗೊತ್ತಿಲ್ಲ ಅಂದ್ರೆ ಕವನ ಏನ್ ಬರೀತೀರಾ ನೀವು? ಏನೋ ಬಾಯ್ ತಪ್ಪಂದೆ. ಕವನ ಪೂರ್ತಿ ಕೇಳಮ್ಮ. ಹೇಳ್ರಿ ಅದೇನು. ಹಸುವು ಹಾರುತ್ತಿದೆ ನೋಡಿದಿರಾ, ಹಸುವು ಹಾರುತ್ತಿದೆ ನೋಡಿದಿರಾ, ಹುಲ್ಲಿನ ಆಸೆಗೆ ಹೊಲದ ಬೇಲಿಯನ್ನು ಹಸುವು ಹಾರುತ್ತಿದೆ ನೋಡಿದಿರಾ. ಈಗಾದ್ರೂ ಗೊತ್ತಾಯ್ತಾ ಹಸು ಹಾರುತ್ತೆ ಅಂತ? ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟಿದೆ ನಮಗೆ. ಅಮ್ಮ ಅಮ್ಮ, ಏನಮ್ಮ? ಕನ್ನಡ ಸ್ಕೂಲಲ್ಲಿ ನಾವು ಕತ್ತೆ ಬಗ್ಗೆ ಕಲಿತಿದ್ದೀವಿ. ಕತ್ತೆ ಬಗ್ಗೆ ಕಲಿತಾ ಇದ್ದೀರಾ? ನಮ್ಗೆ ಕತ್ತೆ ಬಗ್ಗೆ ಏನು ಗೊತ್ತಿಲ್ಲಮ್ಮ. ಅಲ್ಲಿ ರಿಲೇಟಿವ್ ನಿಂತಿದ್ದಾರೆ ನೋಡು, ಅವ್ರು ನಿಂತಿರ್ತಾರೆ. ನಿಮ್ಮ ಅಮ್ಮನ ಮದುವೆ ಆದ್ಮೇಲೆ ಕತ್ತೆ ರಿಲೇಟಿವ್ ಆದಂಗೆ ಅಲ್ವಾ? ಏನು ಕತ್ತೆ ಕತೆ? ಇಂಡಿಯಾದಲ್ಲಿ ಮಳೆ ಬರಲಿಲ್ಲ ಅಂದ್ರೆ ಕತ್ತೆ ಮದುವೆ ಮಾಡ್ತಾರಂತೆ, ಹೌದಾ? ಹೂನಮ್ಮ. ಇಂಡಿಯಾದಲ್ಲಿ ಮಳೆ ಬರ್ಲಿಲ್ಲ ಅಂದ್ರೆ ಕತ್ತೆಗಳಿಗೆಲ್ಲ ಮದುವೆ ಮಾಡ್ತಾರೆ. ನಮ್ಮ ದಿನ ಸಾಯಂಕಾಲನು ಭಾರಿ ಮಳೆ ಬಂದಿತ್ತು. ಮದುವೆ ಅಂದ ತಕ್ಷಣ ನನ್ ನೆನಪಾಯ್ತು ನೋಡಿ. ನಾಳೆ ನಮ್ ಮ್ಯಾರೇಜ್ ಆನಿವರ್ಸರಿ ನೆನಪಿದೆ ತಾನೇ? ನೆನಪಿರ್ದೇನೆ. 1 ವರ್ಷ ಮರ್ತೋಗಿದ್ದೆ. ಜನ್ಮದಲ್ಲಿ ಇನ್ನೊಂದ್ಸಲ ಮರಿಬಾರ್ದು. ಹಾ ಗೊತ್ತು ಎಷ್ಟು ನೆನಪಿದೆ ಅಂತ. ಈಗ ನಾನು ಪ್ರಶ್ನೆ ಕೇಳ್ತೀನಿ. ಏನಪ್ಪ? ನಮ್ಮ ಮದುವೆನಲ್ಲಿ ಧಾರೆ ಟೈಮಲ್ಲಿ ನಾನು ಯಾವ ಸೀರೆ ಉಟ್ಕೊಂಡಿದ್ದೆ ಅಂತ ಮದುವೆಲ್ಲ ಗೊತ್ತು ನನಗೆ. ನಿಮ್ಮ ನೆನಪಿರಲ್ಲ ಅಂತ ಅದಕ್ಕೆ ಹೇಳಿದ್ದು. ಇನ್ನೊಂದು ಒಬ್ಬಂದೇ ಪ್ರಾಬ್ಲಮ್ ಅಲ್ಲ, ಬಹಳ ಜನ ಗಂಡಸರಿಗೆ ಇದೇ ಪ್ರಾಬ್ಲಮ್. ಬೇಕಾದ್ರೆ ನಮ್ಮ ಮಮತಾ ಮತ್ತೆ ಬಸವರಾಜ್ ಇದ್ದಾರಲ್ಲ, ಅವ್ರ ಮನೆಯದು ಇದೇ ಇಶ್ಯೂವೇ ನಡೆದಿರುತ್ತೆ. ಹೌದಾ? ನೋಡಲ್ವಾ? ಹೇಳ್ರಿ ನೋಡ, ನಾನು ಮದ್ವೆಲಿ ಯಾವ ಕಲರ್ ಸೀರೆ ಉಟ್ಕೊಂಡಿದೆ ಅಂತ ಹೇಳಿ. ಏನೇ ಇದು ಒಳ್ಳೆ IAS IIT ಪ್ರಶ್ನೆ ಕೇಳ್ದಂಗೆ ಕೇಳ್ತೀರಲ್ಲೇ. ಏನಪ್ಪ ಮಾಡೋದು? ಕೆಂಪು ಸೀರೆ, ಕಾಂಜೀವರಮು, ಅಗ್ಲ ಬಾರ್ಡ್ರು. ಓ, ಅದು ನಿನ್ ಫ್ರೆಂಡು ಮೀನಾದಲ್ವಾ? ನೀಲಿ ಸೀರೆ, ಮೈಸೂರು ಸಿಲ್ಕು, ನವಿಲು ಬಾಡಿರುವುದು. ಓ, ಅದು ನಿನ್ ತಂಗಿ ಶಾಲುದಲ್ವಾ? ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದು ಆ ಡ್ರೆಸ್ ಅಲ್ಲಿ. ಆಹಾ, ನೀನ ಉಟ್ಕೊಂಡಿದ್ದೆ ನೆನಪೇ ಬರ್ತಾ ಇಲ್ವಲ್ಲಪ್ಪ. ರೀ, ನಿನ್ ತಂಗಿ ಶಾಲು ಅಂತ ನುಲಿತೀರಲ್ರಿ. ಶಾಲುಗೆ ಈಗಾಗ್ಲೇ ಮದುವೆ ಆಗಿ 2 ವರ್ಷ ಆಗಿದೆ, ನೆನಪಿದೆಯೋ ಇಲ್ವೋ? ಹೌದಲ್ವಾ? ಪಾಪ. ಅದ್ರ ಪಾಪ ಏನ್ ಬಂತ್ರಿ? ಸುಮ್ಮನೆ ಬಾಯ್ ತಪ್ಪ ನನ್ನಪ್ಪ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ?
ಅಂತೀರಾ ನನ್ಗೇನ್ ಗೊತ್ತಿಲ್ವಾ? ನನಗೆ ತಿಳಿದಾಗೆ ನೀವು ನನ್ನ ಫೇಸ್ಬುಕ್ ಗರ್ಲ್ ಫ್ರೆಂಡ್ಸ್ಗೆಲ್ಲ ಫ್ರೆಂಡ್ಸ್ ರಿಕ್ವೆಸ್ಟ್ ಕಳಿಸ್ಬಿಟ್ಟು ಅವರು ಲಾಗಿನ್ ಆಗಿ ಎಂಟರ್ ಆಗೋದೇ ತಡ. ಎಲ್ಲರೂ ಹಲೋ ಹಾಯ್ ಹೌ ಆರ್ ಯು ಅಂತ ಮೆಸೇಜ್ ಕಳ್ಸೋದು ನನಗೇನು ಗೊತ್ತಿಲ್ಲ ಅಂದ್ಕೊಂಡ್ರ? ಸೊ ವಾಟ್ಸ್ಆ್ಯಪ್ ಅವರೆಲ್ಲರೂ ವಾಟ್ಸ್ಆ್ಯಪ್ ಸ್ವಿಚ್ ಆಗಿಬಿಟ್ಟಿದ್ದಾರೆ ನಿಮ್ಮ ಕಾಟ ತಡಿಲಾರ್ದೆ. ಓಹೋ, ಅದಕ್ಕೆನಾ ಅವ್ರು ಇತ್ತೀಚೆಗೆ ಯಾರು FB-ನಲ್ಲಿ ಸಿಗ್ತಾನೆ ಇಲ್ಲ. ಹೆಂಗೋ ಅವ್ರ ಫೋನ್ ನಂಬರ್ ಕೊಟ್ಟಿರೋ ಹೇಳಕ್ಕಾಗಲ್ಲ, ಒಂದೊಂದ್ಸರಿ ಕಾಂಟ್ಯಾಕ್ಟ್ ಮಾಡಕ್ ಬರುತ್ತೆ. ನೋಡಮ್ಮ, ನಾನು ಬರೀ ನಿನ್ನ ಹೆಣ್ಮಕ್ಳು ಫ್ರೆಂಡ್ಸ್ಗಲ್ಲ, ನಿನ್ನ ಕಾಲೇಜಿನ ಬಾಯ್ ಫ್ರೆಂಡ್ಸ್ಗೂ ಸೇರಿ ಫ್ರೆಂಡ್ಸ್ ರಿಕ್ವೆಸ್ಟ್ ಕಳ್ಸೋದು. ನಮ್ದು ಏನಿದ್ರು ಸಮಾನತೆ ರೀ. ನಾನು ಓದಿದ ಲೇಡೀಸ್ ಕಾಲೇಜ್ ಅಲ್ವೇನ್ರಿ? ಸುಮ್ಮನೆ ರೈಲ್ ಬಿಡ್ತೀರಾ, ಸುಳ್ಳು ಹೇಳೋದಕ್ಕೂ ಗೊತ್ತಾಗಲ್ಲ ನಿಮಗೆ. ಅದು ಸರಿ, ಮೊನ್ನೆ ಸ್ಟಾಪ್ ಅಂಡ್ ಶಾಪ್ ಹೋಗಿದ್ದೆ ಗ್ರಾಸರಿ ತರಕ್ಕೆ. ನನ್ನ ಫ್ರೆಂಡ್ ಶ್ವೇತಾ ಇದ್ದಾಳಲ್ವಾ, ಅವಳಿಂದ ಸಿಕ್ಕಾಪಟ್ಟೆ ಫಾಲೋ ಮಾಡ್ತೀರಂತಲ್ರಿ. ಅಯ್ಯೋ, ಅದು ಫೇಸ್ಬುಕ್ ಅಲ್ಲಿ ಫಾಲೋ ಮಾಡ್ತೀನಿ ಅಂತ ಹೇಳಿರ್ಬೇಕು ಕಡೆ. ನೀನೇನು ಅವ್ರು ಹಿಂದೆನೆ ಓಡಾಡ್ತೀನಿ ಅನ್ಕೊಂಡ? ಅದೇನಪ್ಪ ನಿಮ್ಮಲ್ಲಿ ಈ ನಡುವೆ ನಂಬೋದೇ ಕಷ್ಟ ಆಗೋಗ್ಬಿಟ್ಟಿದೆ. ಅದು ಹಾಳಾಗೋಗ್ಲಿ ಬಿಡಿ. ಇನ್ನೊಂದು ಹೇಳ, ಮೊನ್ನೆ ವೀಣಾ ಮನೆಗೆ ಹೋಗಿದ್ವಿ, ಹೌದಾ? ಅವ್ರ ಮನೆ ಗೋಡೆ ಮೇಲೆಲ್ಲ ಬರ್ದ್ಬಿಟ್ಟಿದೀವಂತಲ್ರಿ. ಏನ್ರಿ ಇದು ಮಕ್ಕಳ ತರ? ಛೇ, ಅದು ಅವ್ರ ಫೇಸ್ಬುಕ್ ವಾಲ್ ಕಡೆ ಅವ್ರಿಗೆ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿದ್ನಪ್ಪ, ಅದರಲ್ಲಿ ತಪ್ಪು. ಬಿಡಿ, ನನ್ಗೆ ಯಾಕೋ ನಿಮ್ಮ ಮೇಲೆ ತುಂಬಾ ಡೌಟ್ ಇದೆ. ನಾನು ಅದಕ್ಕೆ ಏನು ಅನ್ಕೊಂಡೆ ಅಂದರೆ, ನೀವು ವಾಟ್ಸಾಪಲ್ಲಿ ನನ್ನ ಫ್ರೆಂಡ್ಸ್ಗೆ ಮೆಸೇಜ್ ಕಳಿಸೋದು, ಫಾಲೋ ಮಾಡೋದು, ಗೋಡೆಗಳ ಮೇಲೆ ಬರೆಯೋದು, ಇದೆಲ್ಲ ನೋಡಿ ನಿಜವಾಗ್ಲೂ ಸಾಕಾಗೋಗಿದೆ. ನೋಡಿ ದಿಶಾ ಏನು ಮಾಡ್ತಾ ಇದ್ದಾಳೆ ನೋಡ್ತೀನಿ. ದಿಶಾ, ಹೋಮ್ವರ್ಕ್ ಆಯ್ತೇನೆ? Mom, I already told you that I already posted it on Snapchat that I'm going to do my homework tomorrow. ನೀನು ನಿಮ್ಮ ಅಪ್ಪನ ಥರ ಸ್ನ್ಯಾಪ್ಚಾಟು, ವಾಟ್ಸಪ್ಪು, ಫೇಸ್ಬುಕ್ಕು ಅಂತ ಕುಲ್ಗೆಟ್ ಹೋಗ್ಬಿಟ್ಟಿದೆ. ಹೋಗೆ ಹೋಮ್ವರ್ಕ್ ಮಾಡ್ಕೊಂಡು ಮಲ್ಕೊಂಡ್ಬಿಡು, ಆಮೇಲೆ ನಾಳೆ ಬೇಗ ಹೇಳ್ಬೇಕು. Mom, yesterday you said that if I did my homework that you would give me ice cream. Can you give it to me now? ಐಸ್ ಕ್ರೀಮ್ ಹೋಗಿ ಕೊಡ್ತೀನಿ. ಆಗಲೇ ನೀನು ಸ್ನ್ಯಾಪ್ಚಾಟ್ಗೆ ಇಮೇಜ್ ಕಳ್ಸಿದ್ದೀನಿ, ಅದನ್ನೇ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬಿಟ್ಟು ತಿಂದೆ ಅಂದ್ಕೊಂಡು ಹೋಗೆ ಫುಲ್ ಲೇಟ್ ಆಗುತ್ತೆ ರೀ. ನೀವು ಅಷ್ಟೇ ಹೋಗಿ ಮಲ್ಕೊಳ್ಳಿ. ನಾಳೆ ಆನಿವರ್ಸರಿ ಅಲ್ವಾ, ನಾನೇ ಒಂಚೂರು ಪಾಯಸ ಮಾಡ್ಬಿಡ್ತೀನಿ. ಹಂಗೋ ನಾವು ಕೊಡೆನೋ ಮಾಡಾಕೋ. ಯಾರು ತಿಥಿನೋ ವಡೆ ಯಾವಾಗ ಮಾಡ್ತಾರೆ, ಪಾಯಸ ಯಾವಾಗ ಮಾಡ್ತಾರೆ, ಈ ಒಂಚೂರು ಸಂದರ್ಭ ಗೊತ್ತಿಲ್ವಾ ನಿಮಗೆ? ಕೆಲವರು ಆನಿವರ್ಸರಿಗೆ ಹಬ್ಬ ಉತ್ಸವ ತರ ಮಾಡ್ತಾರೆ. ಹೋಳಿಗೆ ಪಾಯಸ ಏನ್ ಬೇಕೋ ಮಾಡ್ಕೊಂಡು ತಿಂತಾರೆ. ಹೆಂಗೋ ನನಗೆ ನಾವು ಕೊಡೆ ಮಾಡ ಹೋಗ್ಲಿ. ಇವತ್ತು ನಮ್ಮ ಬೆಡ್ರೂಮ್ ಅಲ್ಲೇ ಮಲ್ಗೋಣ, ಸೌಂಡ್ ಸ್ಲೀಪ್ ಆಗುತ್ತೆ. ನೀವು ಸೌಂಡ್ ಸ್ಲೀಪು ಆಗತ್ತೆ ಬೆಡ್ರೂಮಲ್ಲಿ ಮಲ್ಕೊಂಡ್ರೆ. ಸೌಂಡ್ ನನಗೆ, ಸ್ಲೀಪು ನಿಮಗೆ. ಹೋಗಿ ಹೋಗಿ, ನಾಳೆ ಬೆಳಗ್ಗೆ ಬೇಗ ಹೇಳ್ಬೇಕು. ಹಾಡು ಮೂಳು ನೋಡ್ಕೊಂಡು ಕುತ್ಕೋಬೇಡಿ ವಾಟ್ಸಪ್ಪು ಫೇಸ್ಬುಕ್ಕು ಅಂತ. ಕೇಳಪ್ಪ, ಈ ಹೆಣ್ಮಕ್ಳಿಗೆ ಮದುವೆಗಿಂತ ಮುಂಚೆ ಒಳ್ಳೆ ಪದ್ಯ, ಕವಿತೆ, ಕಾವ್ಯ ತರ ಸ್ವೀಟ್ ಆಗಿರ್ತಾರೆ. ಮದುವೆ ಆಯ್ತು, ಒಂದು ಹೆಂಡತಿ ಅನ್ನೋ ಪಟ್ಟ ಬಂತು, ಮುಗೀತು. ಗದ್ಯ ಕಣ್ರಿ, ಗದ್ಯ ಆಗ್ಬಿಡ್ತಾರೆ. ಇನ್ನು 8-10 ವರ್ಷ ಮದುವೆ ಆದವರು ಹಳೆಗನ್ನಡ, ಅವರು ಹಳೆಗನ್ನಡ ವ್ಯಾಕರಣ ಅರ್ಥನೇ ಆಗಲ್ಲ ಅಂತೀನಿ. ಸರಿ, ಇದನ್ನೆಲ್ಲ ನಿಮಗೆ ಹೇಳಿ ಏನು ಪ್ರಯೋಜನ? ನಾಳೆ ಬೇರೆ ನಾನು ಆ ಇಂಡಿಯಾದಿಂದ ತಂದಿರೋ ಸಾಮಾನ ಗಡ್ಡಿಯವ್ರ ಮನೆ ಕೊಡಕ್ಕೆ ಹೋಗ್ಬೇಕು. ಬರ್ತೀನಿ. ಬರ್ಬೋದೇನ್ರಿ ಗಡ್ಡಿಯವ್ರೆ? ಅಡಿಗೆ ಮನೆ ಒಳಗೆ ಬಂದ್ಬಿಟ್ಟು ಬರ್ಬೋದೇನ್ರಿ ಅಂತ ಏನಂತ ಕೇಳ್ತೀರಾ? ಬರ್ರಪ್ಪ ಬರ್ರಿ. ಬಂದೇ ಇರ್ರಿ. ಸಾಮಾನು ಕಾರಿಂದ ತರಬೇಕು. ಹೋಗಿದ್ರಿ? ಇಲ್ರಿ, ಕಾರ್ನಾಗ ಇಟ್ಟಿದ್ದೆ ಸಾಮಾನು. ಬಸವರಾಜ ಇವ್ರು ಬಂದಾರಲ್ಲ, ಒಂದು ಕಪ್ ಕಾಫಿ ಏನಾದ್ರು ಮಾಡ್ತಿದ್ದೇನೆ. ಅಯ್ಯೋ, ಕುಣ್ಕೊಂಡೇ ಬಂದಿರ್ತಾರೆ ಬಿಡಿ. ನಾನು ಕಾಫಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಲೆ ಹತ್ತಿಸ್ತಿದ್ನ. ಇವ್ರು ಗಡ್ಡಿಯವ್ರ ಮನೆಗೆ ಹೋಗ್ಬೇಕು ಅಂತ ಹೇಳಿದ್ರು, ಪಟಕನ್ ಸ್ಟವ್ ಆಫ್ ಮಾಡ್ಬಿಟ್ಟು ನಿಮ್ಮ ಮನೇಲೆ ಕುಡಿದ್ರಾಯ್ತು ಅಂತ ಬಂದ್ಬಿಟ್ಟು.
ಬಿಡೋ ತಯಾರಿಯಲ್ಲಿ ಇದ್ದಂಗಿಲ್ಲ ಉರಿ ಹಾಕಿ ಒಲೆನೇ ಹಚ್ಚಿಲ್ಲ ಇನ್ನು ಆಮೇಲೆ ಅಡಿಗೆ ಮಾಡಿ ಕಾಫಿ ಮಾಡಿದ್ರೆ ನನ್ನ ಜೊತೆ ಕುಡಿಯುವಂತೇಳಿ ಏನು ಕಂದಿಸ್ಕೊಂಡು ಇದ್ದಾರಪ್ಪ. ಏನ್ರಿ ಬಸವರಾಜ್ ಇಲ್ಲೇ ಟ್ರಿಪ್ ಹೆಂಗಾಯ್ತು? ಚೆನ್ನಾಗಿತ್ರಿ. ಮತ್ತೆ ರಜಾ ಹಾಕಿದ್ರೇನು? ರಜಾ ಇಲ್ರಿ, ಅದೇ ವರ್ಕ್ ಫ್ರಮ್ ಹೋಮ್. ಹಾ ತಗೊಳ್ಳಿ. ಈಗ ನಿಮ್ಮಮ್ಮ ನೀವು ಅದೇ 2 kg ಸಾಮಾನು ಅಂತ ಹೇಳಿದ್ರಲ್ಲ, 20 kg ಕಳ್ಸಿದ್ದಾರೆ. ಜೋಳದ ಹಿಟ್ಟು, ರಾಗಿ ಹಿಟ್ಟು, ಕರಿಬೇವು, ಇದನ್ನ ತಗೊಳ್ಳಿ. ಇಲ್ಲಿ ಇದಕ್ಕೆ ಬೇರೆ ಹೇಳಿದ್ರಲ್ಲ, ಇಲ್ಲೇ ಬಿಟ್ಬಿಟ್ಟಿದ್ದಾರೆ. ತಗೊಳ್ಳಿ ಇದನ್ನ ಪ್ರೆಷರ್ ಕುಕ್ಕರ್ ವಿಸಲ್ಲು. ಆಮೇಲೆ ಇರಿ 1 ನಿಮಿಷ, ಈ ರಸಿಟ್ಟು ತಗೊಳ್ಳಿ. ಏನಿದು? ಆಯ್ತಾ? ಕಸ್ಟಮ್ಸ್ದು $500 ರೀ. ಯಾಕಪ್ಪ? ರೀ ಸ್ವಾಮಿ, ನೀವು ಒಬ್ಬರೇನ ನಮ್ಮ ಫ್ರೆಂಡ್ ಇರೋದು ವರ್ಕ್ ಫ್ರಮ್ ಹೋಮು. ಇನ್ನೂ 20-30 ಜನ ಇದ್ರು. ಒಂದು 50 ಈ ಕುಕ್ಕರ್ ವೇಟ್ ತಗೊಂಡ್ಬನ್ನಿ ಅಂತ ಹೇಳ್ಬೇಕು. ಯಾರು ಐಡಿಯಾ ಕೊಟ್ಟಿದ್ರು ಅವರು? ಹೋಗಿ ಇಂಡಿಯಾದಲ್ಲಿ ಎಷ್ಟು ಕಷ್ಟ ಗೊತ್ತಾ ಕುಕ್ಕರ್ ವೇಟ್ ತರೋದು? ಅಂಗಡಿಯವರು ನಿನಗೆ ಎಷ್ಟು ಕುಕ್ಕರ್ ತಗೊಂಡು ಕುಕ್ಕರ್ ವೇಟ್ ಮಾತ್ರ ಕೇಳ್ಬರೋದಲ್ಲ. ಆಮೇಲೆ ಕೊನೆಗೆ ಹಂಗೆ ಹಿಂಗೆ ಮಾಡಿ ತಗೊಂಡು ಬಂದ್ರೆ ಬಾಸ್ಟನ್ ವಾಗನ್ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಅವನು ಗ್ರೀನ್ ಲೈನಿಗೆ ಬರ್ತಾ ಇದ್ದೀನಿ, ಇಲ್ಲ ಕಸ್ಟಮ್ಸ್ ಹೋಗೋ ಅಂತ ರೆಡ್ ಲೈನಿಗೆ ಕಳಿಸ್ದ. ನಡಿ ಅಂತ. ಇನ್ನೂ ಪುರ್ಸೋತಿಲ್ಲ, ಸ್ಕ್ಯಾನ್ ಮಾಡೋದು ಪುರ್ಸೋತಿಲ್ಲ. ಕಸ್ಟಮ್ಸ್ ಆಫೀಸರು ಬಂದ್ಬಿಡ, ತೆಗಿಯಪ್ಪ ನೀವು ಬ್ಯಾಗ್ ತೆಗಿಯ. ನಾನು ಏನಪ್ಪ ಇದು ಅದು ಇನ್ನೂ ತೆಗಿಯೋದು ಪುರ್ಸೋತಿಲ್ಲ. ಏನಂತಿದ್ದಾನೆ? ಕೊಟ್ಟಾಗ್ಬಿಡ್ರಿ $500 ಇದ್ನ ಫೈನ್. ವರ್ಕ್ ಫ್ರಮ್ ಹೋಮು. ಈಗ ಅದನ್ನ ಮಾಡ್ಬಿಟ್ಟಿದೀವಿ ಎಲ್ಲರಿಗೂ. ಈ ಇದಕ್ಕೆ ಕುಕ್ಕರ್ಗೆ ಪೆನಲ್ಟಿ ಹಾಕ್ತಿದೀವಿ. ತಗೊಳಪ್ಪ ಇದು. ಆಯ್ತು, ಕೊಡೋಣ. ಸರಿ, ನಾವು ಬರ್ತೀವಿ. $500 ಯಾವಾಗಾದ್ರೂ ನಮ್ಮ ಅಕೌಂಟ್ಗೆ ಹಾಕ್ಬಿಡ್ರಿ. ಹಾಂ ರೀ ಮೊಟ್ಟ ಬಸ್ಸು ಬರ್ರಿ, ಒಂದು ಕವನ ಬರ್ದೀನಿ, ಕೇಳ್ಕೊಂಡು ಹೋಗ್ರಲ್ಲ. ಗೊತ್ತಿತ್ತಪ್ಪ ಕವನ ಕೇಳಿಸ್ತಾರೆ ಅಂತ ಸಿಗಾಕೊಂಡ್ಬಿಡ್ವಿ, ತಪ್ಸ್ಕೋಣ ಅನ್ಕೊಂಡಿದ್ವಿ. ಆಯ್ತು ಹೇಳ್ರಿ, ಕೇಳ್ಕೊಂಡು ಹೋಗ್ತೀವಿ. ಹೇಳಿ. ಮುಖ ಪುಸ್ತಕದೊಳೊಬ್ಬರು ಹಿಂಬಾಲಕರೆನಗಿಲ್ಲವೆಂದು ಅಳವಡಿಸಿ ನೀ ಸತ್ತೆಯಲ್ಲ. ವಾವ ವಾವ. ಏನ್ರಿ ವಾವ ನೀವು ಹೇಳ್ತಿದ್ರೆ ನಾವ್ ಹೇಳ್ಬೇಕಲ್ರಿ? ನೀವು ಹೇಳೋದ ಅಕ್ಷರ ಕಾಣಲಿಲ್ಲ, ಅದಕ್ಕೆ ನಾನೇ ಹೇಳ್ಬೇಕು. ಅರ್ಥ ಆದ್ರೆ ತಾನೇ ಹೇಳೋದು. ಹೋಗ್ಲಿ ಹೇಳ್ರಿ. ಪೂರ್ತಿ ಕೇಳ್ರಿ. ಮುಖ ಪುಸ್ತಕದೊಳೊಬ್ಬರು ಹಿಂಬಾಲಕರೆನಗಿಲ್ಲವೆಂದು ಅಳವಡಿಸಿ ನೀ ಸತ್ತೆಯಲ್ಲ. ಇಂದಲ್ಲಾದರೂ ನಾಳೆ ಅವರೆಲ್ಲ ನಿನ್ನನ್ನೇ ಹಿಂಬಾಲಿಸುವರಲ್ಲ. ಎಷ್ಟು ತಲೆ ಕೆರೆದುಕೊಂಡರೂ ಅರ್ಥವಾಗುತ್ತಿಲ್ಲವಲ್ಲ ಸ್ವಾಮಿ. ಒಂದಿಷ್ಟು ಬಿಡಿಸಿ ಕನ್ನಡದಲ್ಲಿ ಹೇಳಬಾರದೆ? ರೀ, ನಾನು ಇಷ್ಟ ತನಕ ಹೇಳಿದ ಕನ್ನಡ ರೀ. ಅದೇ ಇದೆಯಲ್ಲ ಮುಖ ಪುಸ್ತಕ ಅಂದ್ರೆ ಫೇಸ್ಬುಕ್, ಹಾಗೇನೆ ವಾಟ್ಸಪ್. ಅಲ್ಲಿ ನಮ್ಮ ಹಿಂಬಾಲಕರು ಯಾರು ಇಲ್ಲ, ನಮ್ಮನ್ನ ಯಾರು ಫಾಲೋ ಮಾಡಲ್ಲ. ನಾವು ಯಾರಾದ್ರೂ ಏನಾದ್ರೂ ಅಪ್ಲೋಡ್ ಮಾಡಿದ್ರೆ ಯಾರು ಲೈಕ್ ಮಾಡಲ್ಲ ಅಂತ ಡಿಪ್ರೆಸ್ ಆಗಿ ಸಾಯ್ತಾ ಇರ್ತೀವಲ್ಲ, ಅದರಿಂದ ಏನು ಪ್ರಯೋಜನ ಇಲ್ಲ. ಇವತ್ತಲ್ಲ ನಾಳೆ ಅವರೆಲ್ಲ ನಮ್ಮನ್ನೇ ಫಾಲೋ ಮಾಡ್ತಾರೆ. ಎಲ್ಲಿಗೆ? ಸ್ಮಶಾನಕ್ಕೆ ಅಂತ ಮಾಡ್ತಾರೆ. ಸರಿ, ಇದನ್ನ ಇನ್ನೇನ್ ಮಾಡ್ಬೇಕು ಅಂತಿದ್ದೀರಿ? ಇನ್ನೇನ್ರಿ ಮಾಡೋದು? ಫೇಸ್ಬುಕ್ಕಿಗೆ ವಾಟ್ಸಪ್ಗೆ ಅಪ್ಲೋಡ್ ಮಾಡ್ತೀನಿ, ಯಾರನ್ನು ಲೈಕ್ ಮಾಡ್ತಾರೆ ನೋಡು. ರೀ ಸ್ವಾಮಿ, ಈ ಡಿಪ್ರೆಷನ್ ಡೆತ್ ಇರುವಂಥದ್ದು ಯಾರಿಗೆ ಲೈಕ್ ಮಾಡ್ತಾರೆ? ಯಾರಿಗಿರಿ ಇಷ್ಟ ಆಗುತ್ತೆ? ಕವನ ಬರಿಬೇಕು ಸ್ವಾಮಿ, ಹನಿಗವನಗಳು, ಪ್ರೇಮಗವನಗಳು, ಚುಟುಕ ಬರಿಬೇಕು ಸ್ವಾಮಿ. ನಾನು ಒಂದು ಬರ್ದಿದ್ದೆ, ಬರ್ದು ಅಪ್ಲೋಡ್ ಮಾಡೋದ್ ತಡ 5 ಸೆಕೆಂಡ್ ಆಗಿರ್ಲಿಲ್ಲ, 1000 ಲೈಕ್ ಬಂದಿತ್ತು. ಅದು ಯಾವುದೇ ಅದು? ಅದೇ ರೀ, ನಿಂತಿರುವೆ ಯಾಕೆ ದೂರ. ಓ ನಿಂತಿರುವೆ ಯಾಕೆ ದೂರ, ಬಾರೆ ನೀ ಹತ್ತಿರ. ನೀನು ಒಂದು ಲೈಕ್ ಮಾಡಿದಲ್ಲಿ, ನೀನು ಬಂದು ಪೋಕ್ ಮಾಡಿದಲ್ಲಿ, ನೀನು ಬಂದು ಫಾಲೋ ಮಾಡಿದಲ್ಲಿ, ನಾ ಕೊಡುವೆ ಚಿನ್ನದ ಸರ 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 ಸರ. ಇದೇನು ಲವ್ ಸಾಂಗ್, ಏನು ಫಿಶಿಂಗ್ ಸಾಂಗ್? ಸ್ವಾಮಿ, ನಿಮಗೆ ಗೋಲ್ಡ್ ಚೈನ್ ಸಿಕ್ತಂದ್ರೆ 1000 ಲೈಕ್ಸ್ ಅಂದ್ರೆ ಮಿಲಿಯನ್ ಲೈಕ್ಸ್ ಸಿಗ್ತವೆ. ಜೊತೆಗೆ ನಿಮ್ದು ಫೇಸ್ಬುಕ್ ಸ್ಟೇಟಸ್, ಪೇಜ್ ಸ್ಟೇಟಸ್, ಮದುವೆ ಆಗಿ ಮಗಳಾಗಿದ್ರು ಸಿಂಗಲ್ ಅಂತ ಬೇರೆ ಹಾಕೊಂಡಿದ್ದೀರಾ? ಸ್ವಾಮಿ, ನಮ್ಮ ದಾಸರು ಹೇಳಿದ್ರಲ್ಲ, ಅಲ್ಲಿದೆ ನಮ್ಮನೆ, ಇಲ್ಲಿರುವುದು ಸುಮ್ಮನೆ ಅಂತ. ಆ ಪಾರಮಾರ್ಥಿಕ ಜ್ಞಾನದ ಬಗ್ಗೆ ಬಂದಿರೋದು, ಅದು ತಿಳಿದಂತ ಅಷ್ಟ ತಿಳಿತದೆ. ನಿಮಗೆ ಅಂತ ತಿಳಿಬೇಕು ರೀ ಸ್ವಾಮಿ ಯಶವಂತು. ಅದೇನೋ ಹೇಳಿದ್ರಲ್ಲ ನೀವು, ಅಲ್ಲಿರುವುದು ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ. ನೀವನ್ನ ಹೇಳ್ಬಿಟ್ಟು ಸುಮ್ಮನಾಗ್ತೀರಿ.
ನಾವು ಹೇಳ್ತೀವಿ ಇರೋ 3 ದಿನ ಯಾಕೆ ವೇಸ್ಟ್ ಮಾಡ್ತೀರಾ ಲೈಫು, ಎಂಜಾಯ್ ಮಾಡಿ ಮಜಾ ಮಾಡಿ ಅಂತ. ಸರಿ, ಈಗ ನಂದೊಂದು ಐಡಿಯಾ. ಏನಪ್ಪ? ನೀವು ಅಪ್ಲೋಡ್ ಮಾಡಿದ್ರೆ ಯಾಕೊಂದು ಜನ ಲೈಕ್ ಮಾಡಲ್ಲ. ನೀವು ಬರ್ದಿರೋ ಕವನನ್ನ ನಾನು ಅಪ್ಲೋಡ್ ಮಾಡ್ತೀನಿ, ನೋಡೋಣ ಯಾರಾದ್ರೂ ಲೈಕ್ ಕೊಡ್ತಾರೇನೋ. ಮಾಡಿ ಮಾಡಿ ಮಾಡಿ. ಕವನ ಅಪ್ಲೋಡ್ ಮಾಡಬೇಡ್ರಿ, ಯಾರು ಮೂಸ್ ನೋಡಲ್ಲ. ಒಂದು ಒಳ್ಳೆ ಪಿಕ್ಚರ್ ಹಾಕೋಣ, ಒಳ್ಳೆ ಐಡಿಯಾ. ನೋಡಿ ಅವಾಗ. ಕವನ ಬರೆದು ನಾನೇ ತಾನೇ ನಂದೇ ಪಿಕ್ಚರ್ ಹಾಕ್ರಿ. ಹಾ ಸರಿ ಸರಿ, ಇಲ್ಲಿ ಬನ್ನಿ ಕೂತ್ಕೊಳ್ಳಿ. ಹಂಗೆ ಮಾಡಿದ್ರೆ ಆಗಲ್ಲ, ಸ್ವಲ್ಪ ಮೇಕಪ್ ಮಾಡಿ ಕ್ಲೀನ್ ಆಗಿ ಸೂಪರ್ ಪಿಕ್ಚರ್ ತೆಗೋಣ. ಕೂತ್ಕೊಳ್ಳಿ, ಬನ್ನಿ ಬನ್ನಿ ಬನ್ನಿ. ಏನ್ ಮಾಡಿ ಬೇಗ ಮಾಡ್ರಪ್ಪ. ನಮಗೆ ಸ್ವಲ್ಪ ತಿಳ್ಕೊಡ್ರಿ, ಮೇಕಪ್ ತಿಳ್ಕೊಡ್ರಿ. ಇಲ್ಲಿ ನೀವು ಕಣ್ಣು ಮುಚ್ಕೊಳ್ರಿ. ಕಲ್ತ್ಕೊಂಡ್ರಿ ನೀವು. ರಾಜ್ಕುಮಾರ್ ಮೇಕಪ್ ಮಾಡೋಕ ಮದುವೆ ಮಾಡೋ ತರ ಮಾಡ್ತೀನಿ, ತಲೆ ಕಟ್ಸ್ಕೊಬಿಡ್ರಿ. ಸುಮ್ಮನೆ ಕಟ್ಸ್ಕೊಡ್ರಿ ಹೇಳ್ತೀನಿ. ಇವೆಲ್ಲ ಪೌಡ್ರಿ ಇರೋದು. ಟೈ ಇತ್ತಲ್ಲ, ಟೈ ಕೈ ಹಾಕ್ತೀನಿ. ಲಕ್ಕ ನೋಡಿ, ಈಗ ಮದುಮಗ ತರ ಕಾಣ್ತಾರೆ. ತೆಗಿರಪ್ಪ. ಏನು ಏನಿದು 1000 ಲೈಕ್ಸ್ ಅಲ್ಲ? ನನಗೊಂದು ಅರ್ಥ ಆಗ್ತಿಲ್ಲ ಇದರಲ್ಲಿ. ನನ್ನ ಗಂಡ ಸತ್ರೆ ಇವರೆಲ್ಲ ಯಾಕೆ ಲೈಕ್ ಮಾಡ್ತಿದ್ದಾರೆ ಅಂತ. ನಾನೆಲ್ಲ ಸತ್ತೀನಿ, ದುಡ್ಡು ಇಲ್ಲ ಇದೀನಿ. ಇಲ್ಲಿ ನೋಡಿದ್ರೆ ಗೊತ್ತಾಗ್ತಿದೆ ಯಾಕೆ ಅವ್ರು ಲೈಕ್ ಮಾಡ್ತಿದ್ದಾರೆ ಅಂತ. ನೋಡಿ ಇಲ್ಲಿ ಏನೋ ಕಾಮೆಂಟ್ ಬಂದಾಗಿದೆ. ತಾಯಿ ನೋಡೋಣ, ವಿಜಯ ಯಾವಾಗ ಮಾಡಿದ್ದಾರೆ. ಏನಂತೆ? ನೌ ಈಸ್ ಎ ಗ್ರೇಟ್ ಪೋಯಟ್. ನೋವು ಅಂತೀನಿ. ಬಿಕಾಸ್ ಯು ಆರ್ ನಾಟ್ ಗೋಯಿಂಗ್ ಟು ರೈಟ್ ಎನಿ ಮೋರ್ ಅಂತ. ಅಲ್ಲಿ ನೋಡ್ರಿ ಮೇಲೆ. ಛೇ ಛೇ ಛೇ, ಒಳ್ಳೆ ಸತ್ತೋದಂತರ ಇದು ಮಾಡ್ಬಿಟ್ಟಿದ್ದಾರೆ. ಅಥವಾ ಏನಪ್ಪ ಇದು? ಛೇ 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 ಛೇ. ಏ ಬೇಟ, ಪ್ರೇಮಿ ಕ್ಯಾಂಪ್ಗೆ ಬಂದ್ಬಿಟ್ಟಿದ್ದೀನಿ. ಅಡ್ರೆಸ್ ಸರಿಯಾಗಿ ಹೇಳು. ಹಾ, ಓ घर नंबर 3 हाँ, इधर ही आए. ए सलाम साहब, ಬನ್ನಿ सलाम. ಒಳಗೆ ಬನ್ನಿ. ಮನೆ ನಮ್ದಪ್ಪ. ಯಾರು ಏನ್ ಬೇಕಿತ್ತು? ಸ್ವಾಮಿ, ನಮ್ದುಗೆ ಡೈರೆಕ್ಟ್ ಟಿಕೆಟ್ ಟು ಹೆವನ್. ನಿಮ್ದಕ್ಕೆ ಡೈರೆಕ್ಟ್ ಟಿಕೆಟ್ ಯಾವಾಗ ನಾನೇ ಮಾಡೋ ಮರಯ್ಯ. ಅಲ್ರಿ ಸ್ವಾಮಿ, ನಮ್ದು ಹೇಳಿದ್ದು ಡೈರೆಕ್ಟ್ ಟಿಕೆಟ್ ಹೆವನ್. ಫ್ಯೂನರಲ್ ಸರ್ವಿಸ್ ಮಾಡ್ತಾರೆ ನಾವು. ಇಲ್ಲಿ ಯಾರೋ ಆದ್ಮಿ ಫ್ರೆಶ್ ಆಗಿ ಸತ್ಬಿಟ್ಟಿದ್ದಾರೆ ಅಂತ ಗೊತ್ತಾಯ್ತು, ಅದಕ್ಕೆ ಬಂದ್ವಿ. ಎಲ್ಲಿದ್ದಾರೆ ತೋರಿಸಿ, ಪೂರ್ತಿ ಸರ್ವಿಸ್ ಮಾಡ್ಬಿಡ್ತೇವೆ. ಈ ಸಾವು ನಿಮ್ಗೆ ಗೊತ್ತಾಯ್ತ್ರಿ ಇಲ್ಲಿ ಅವ್ರು ಗೊತ್ತಿದ್ದಾರೆ ಅಂತ. ಅರೇ ಸಾಬ್, ನಮ್ದುಗೆ ಬೆಂಗಳೂರಲ್ಲಿ ಬ್ಯಾಕ್ ಆಫೀಸ್ ಇದೆ. ಅಲ್ಲಿ ನಾವು ಎಲ್ಲಾರ್ದು ಫೇಸ್ಬುಕ್ ವಾಟ್ಸಪ್ ಫಾಲೋ ಮಾಡ್ತೀವಿ ಸೀಕ್ರೆಟ್ ಆಗಿ. ಯಾರಾದ್ರೂ ಸಬ್ಬಿದ್ದಾರೆ ಅಂದ್ರೆ ಅವರಿಗೆ ಫಾಲೋ ಮಾಡಿ ಅವ್ರ ಮನೆಗೆ ಹೋಗಿ ಅವ್ರ ಸರ್ವಿಸ್ ಆಫರ್ ಮಾಡ್ತೇವೆ ನಾವು. ನೋಡ್ರಿ, ಸೀಕ್ರೆಟ್ ಆಗಿ ನಿಮ್ ಫೇಸ್ಬುಕ್ ವಾಟ್ಸ್ಆಪ್ ಪ್ರೈವೇಟ್ ಮೆಸೇಜ್ನ ಸೀಕ್ರೆಟ್ ಆಗಿ ಹುಡುಕ್ತಾರಂತೆ. ಹುಷಾರಿ, ಯಾರಾದ್ರೂ ಅಪ್ಲೋಡ್ ಮಾಡ್ಬೇಕಾದ್ರೆ ಬಹಳ ಹುಷಾರಾಗಿ ಮಾಡಿ. ಅಯ್ಯೋ अरे साहब, ಇಲ್ಲಿ ಸತ್ತಿದ್ದು ಬಡ ಆದ್ಮಿ नहीं है, वो सपने का बाद बड़ा आदमी होंगे. ಸರಿ, ಏನಂದಕ್ಕೆ ಸರ್ವಿಸ್ಗೆ ಬರ್ತೀರಾ? ಅರೇ, ನಮ್ದುಗೆ ಬಹಳ ಸರ್ವಿಸ್ ಆಫರಿಂಗ್ ಇದೆ ಸ್ವಾಮಿ. ನಮ್ದುಗೆ ಲಿಸ್ಟು ಬಹಳ ಬಡ ಇದೆ. ಈಗ ನೋಡಿ, ನೀವು ಸತ್ಮೇಲೆ ಬ್ಯಾಂಡ್ ಬೇಕಲ್ವಾ? ನಮ್ದುಗೆ ಬ್ಯಾಂಡ್ ತರ್ತಾರೆ. ಚೆನ್ನೈಯಿಂದ ಜನಕ್ಕೆ ಕರೆಸಿ ಡ್ಯಾನ್ಸ್ ಮಾಡಿಸ್ತಾರೆ. ನಿಮ್ಗೆ ಬಿರಿಯಾನಿ ಬೇಕು, ಬಿರಿಯಾನಿ ಮಾಡ್ತಾರೆ. ಈಗ ನೋಡಿ, ಹೆಣ ಎಲ್ಲಿದೆ ಹೇಳಿ, ನಾವು ಪೆಂಡಾಲ್ ಹಾಕಿದ್ದೇವೆ. ಎರಡು ಪೆಂಡಲ್ ಹಾಕ್ತೀರಾ? ಮನೆ ಮುಂದೆ ಹಾಕ್ರೋ ಮರಯ್ಯ. ಮತ್ತೇನ್ ಮಾಡ್ತೀರಿ? ನೋಡಿ, ನಮ್ದು ಒಂದು ಸ್ಪೆಷಲ್ ಸರ್ವಿಸ್ ಇದೆ. ಈಗ ಆದ್ಮಿ ಸದ್ಮೇಲೆ ಅವ್ರದ್ದುಗೆ ಹೆಂಡತಿ ಇರ್ತಾರಲ್ಲ, ಅವ್ರದ್ದುಗೆ ಹಳಕ್ಕೆ ಬರಲ್ಲ ಅಂದ್ರೆ ನಮ್ದುಗೆ ಬೇಗಂಗೆ ಕರೆಸಿ ಹಾಕಿಬಿಡ್ತೇವೆ. ಆಮೇಲೆ ನಿಮ್ದುಗೆ ಬೇಟ ಅವರು ತಲೆ ಮುಟ್ಟ ಮಾಡಿಸಲ್ಲ ಅಂದ್ರೆ ನಮ್ದುಗೆ ಬೇಟಗೆ ಕರ್ಕೊಂಡ್ಬಂದು ತಲೆ ಶೇವ್ ಮಾಡಿಸ್ಬಿಡ್ತೇವೆ. ಹೇಳಿ ಎಲ್ಲಿದೆ ಹೆಣ? ಒಟ್ಟಿನಲ್ಲಿ ನಮ್ದಕ್ಕೆ ಹೆಣ, ನಿಮ್ದಕ್ಕೆ ಹಣ ಅಂದಿ. ಅಲ್ಲ, ನೀವು ಫೇಸ್ಬುಕ್ ಅಲ್ಲಿ ಯಾರು ಫಾಲೋ ಮಾಡಲ್ಲ ಅಂತ ಇಷ್ಟು ದಿನ ಹೇಳ್ತಾ ಇದ್ರಲ್ಲ, ಈಗ ಬಂದಿದ್ದಾರೆ ನೋಡಿ ನಿಮ್ಮನ್ನು ಫಾಲೋ ಮಾಡೋದಕ್ಕೆ. ಸ್ವಲ್ಪ ತಡಿ, ಇದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೋ? ನೋಡಿ ಸ್ವಾಮಿ, ನೀವು ಕನ್ನಡದ್ದು ಆಗ್ಲಿ, ನಾವು ಎನ್ನಿಕೆಗೆ ಡಿಸ್ಕೌಂಟ್ ಕೊಟ್ಬಿಡ್ತೇವೆ. ಇದು ಡಿಸ್ಕೌಂಟ್ ಎಲ್ಲ ಸೇರಿ ನಿಮ್ದುಗೆ 25,000 ಆಗುತ್ತೆ. ನಿಮ್ದುಗೆ ಹೆಣ, ನಮ್ದುಗೆ ಹಣ. 25,000?
ಅಷ್ಟೇ. ಗಣ ಎಲ್ಲಿದೆ ಸ್ವಾಮಿ ಹೆಣ? ನಮ್ಗೆ ಕೆಲಸ ಬಹಳ ಇದೆ, ತೋರಿಸ್ಬಿಡಿ, ಕೆಲಸ ಮುಗಿಸ್ಬಿಡ್ತೇವೆ. ಸ್ವಾಮಿ ಇದೇ ಹೆಣ, ಹಣ ಇಲ್ಲ. ಓ ಅಲ್ಲ, ಏಕೆ ಹೋಗಯ್ಯ? ಹಣ ಅಂದ ತಕ್ಷಣ ಹೆಣನು ಎದ್ದು ನಿಂತ್ಕೊಂಡ್ಬಿಡುತ್ತೆ ಇಲ್ಲಿ. ಹೋಗಯ್ಯ ಮೇರಾ ಕಾಮ್ ಪೂರಾ ಹೋಗಯ್ಯ. ಹೀಗಾಗಿ ಕ್ರೆಡಿಟ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಎಂಜಾಯಿಂಗ್ ಇಟ್. ಹೋಪ್ಫುಲಿ ಯು ಎಂಜಾಯ್ಡ್ ಇಟ್. ಥ್ಯಾಂಕ್ಸ್. ಪ್ರೆಷರ್ ಕುಕ್ಕರ್ ವಿಷಯ ತಂದು ಕೊಟ್ಬಿಟ್ಟು ಉಪಕಾರ ಮಾಡಿದವರು ಎನ್ ಬಿ ಪಟೇಲ್. ಮೊದಲು ವಿಷಯ ಮೊದಲು ಬಸವರಾಜ್ ಮೊದಲು ಶೈಲೇಂದ್ರ ಕುಮಾರ್ ನಾಗತ್ತ. ನಿಮ್ದುಗೆ ಫೇಸ್ಬುಕ್ ನಾವು ಫಾಲೋ ಮಾಡ್ತೀವಿ. ಮತ್ತೆ ಅಭಿಷೇಕ್ ಮಂಜುನಾಥ್ ಈಶ್ವರ ಮತ್ತೆ ನನ್ನ ಹೆಂಡತಿ ಆಶಾ ಗಡ್ಡಿ. ನೀವು ಹೆದರ್ಕೋಬೇಡಿ ನಾನು ಆ ಥರ ಇದ್ದೀನಿ ಅಂತ. ಹಸು ಹಾರುತ್ತೆ ಅಂತ ಹೇಳಿ, ನೀವು ಹಸು ಹಾರುತ್ತೆ ಅಂತ ಹೇಳಿದ್ರೆ ಆಕೆ ಏರೋಪ್ಲೇನ್ ಹಚ್ಚಿಬಿಡ್ತಾರೆ. ಕತೆ ನಿರ್ದೇಶನ ರಚನೆ ಎಲ್ಲ ಮತ್ತೆ ಥ್ಯಾಂಕ್ಸ್ ಟು ಕಾವೇಶ್ವರಿ ಮಲ್ಲಣ್ಣ ಮತ್ತೆ